ಗುಡಿಬಂಡೆ ತಾಲೂಕಿನ ನೆಚ್ಚಿನ ಬಂಡಹಳ್ಳಿ ಗ್ರಾಮದ ರಾಘವೇಂದ್ರ ಎಂಬುವವರು ಹಲ್ಲೆಗೆ ಒಳಗಾದವರು. ಗಾಯಗೊಂಡ ರಾಘವೇಂದ್ರ ಅವರನ್ನು ಮೊದಲಿಗೆ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ನಂತರ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಮಾರ್ಚ್ 3ರಂದು ರಾತ್ರಿ ಸುಮಾರು 9:30 ವೇಳೆಗೆ ರಾಮಪ್ಪ ಕೆರೆ ಬಳಿ ಈ ಘಟನೆ ನಡೆದಿದೆ. ರಾಘವೇಂದ್ರ ಅವರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಅಲ್ಲಿ ಹೋಗಿದ್ದ ವೇಳೆ ಕೆಲವರು ಜಗಳ ಮಾಡಿಕೊಳ್ಳುತ್ತಿರುವುದನ್ನು ಗಮನಿಸಿ ಜಗಳ ಬಿಡಿಸಲು ಮುಂದಾಗಿದ್ರು. ಈ ವೇಳೆ ಆರೋಪಿಗಳಾದ ರವಿ, ಮಾದೇಶ ಸೇರಿದಂತೆ ಇನ್ನೂ ಕೆಲವರು ರಾಘವೇಂದ್ರ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಜಾತಿ ನಿಂದನೆ ಮಾಡಿದ್ದು ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಹಲ್ಲೆಯಿಂದ ರಾಘವೇಂದ್ರ ಮೂಗಿಗೆ ಗಂಭೀರ ಗಾಯವಾಗಿದ್ದು ರಕ್ತಸ್ರಾವ ಉಂಟಾಗಿದೆ. ರಘೋಣ ಅಣ್ಣ ನೀಳು ಎತ್ಕೋಣ ಅಣ್ಣ. ಇವಾಗ ನೀನು ವಿಡಿಯೋ ಮಾಡ್ಕೊಂಡ್ರು ಅಷ್ಟೇ ಅಣ್ಣ. ಅಲ್ಲ ಲೈಟ್ ಹಾಕಿದ್ದೀನಿ, ನಾನೇನು ನೋಡಿಲ್ವಾ ಹೇಳೋ. ಇರು ಜಗಳ ಬಿಡಿಸಲು ಬಂದಿದ್ದ ಭರತ್ ಅವರ ಮೇಲೂ ಆರೋಪಿಗಳು ಹಲ್ಲೆ ನಡೆಸಿದ್ದು, ಅಲ್ಲಿದ್ದ ಡಿಯೋ ದ್ವಿಚಕ್ರ ವಾಹನವನ್ನ ಕೂಡ ರಾಡ್ನಿಂದ ಹೊಡೆದು ಜಖಂಗೊಳಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಗಾಯಗೊಂಡ ರಾಘವೇಂದ್ರ ಅವರನ್ನು ಭರತ್ ಅವರು ತಕ್ಷಣ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ದಾಖಲಿಸಿದ್ದಾರೆ. ಬಳಿಕ ವೈದ್ಯರ ಸಲಹೆ ಮೇರೆಗೆ ಅವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಈ ಸಂಬಂಧ ರವಿ, ಮನೋಹರ್ ಮತ್ತು ಮಹೇಶ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಪ್ರಕಾಶ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ವಲ್ಪ ತಪ್ಪಿಸ್ಕೊಳಕ್ಕೆ ನಾನು ಯಾಕಂದ್ರೆ ನೋಡೋದ ಅಂತ ನಮ್ಮ ಇವನ್ ಗಾಡಿ ನಾನು ಎತ್ಕೊಂಡು ಬಂದೆ. ಇಲ್ಲ ಗಾಡಿನ ಬೀಳು ತಿರುಗಿ ನನ್ನ ಹೊಡೆದ್ರು, ಅಲ್ಲೇ ಇಲ್ಲೆಲ್ಲ ಕಾಲಿಗೆಲ್ಲ ಆಗಿತ್ತು. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ನನಗೆ ನೀವು ಇದು ಮಾಡ್ಬೇಡ್ರಿ, ಏನೇ ಇದ್ರು ಬೆಳೆತಾಡ್ಕೊಳ ಅಂತ ಹೇಳಿ ಬಂದೆ. ನಾನು ಯಾರಿಗೂ ಹೇಳಲ್ಲ ಅಂತಾನು ಮಾಡ್ಕೊಂಡ್ರೆ ಹೇಳ್ಕೊಂಡಿಲ್ಲ ಸರ್. ತಿರ್ಕೊಂಡು ಓಡೋ ತಿರ್ಗಾ ಇದು ಮಾಡ್ತೀವಿ. JCB ಒಬ್ಬ ಇದು ಸಹ ಮಾಡ್ದ, ಆಯ್ತು ಹೋಗ್ಲಿ ತಿರ್ಗಾ ಅವ್ನ ಹೆಸರುತ್ತಿಲ್ಲ ಸರ್ ಅಂತ. ತಿರ್ಗಾ ನಾನು ಸ್ವಲ್ಪ ಓಡೋಗ್ಬಿಟ್ಟು ಗಾಡಿ ಇದ್ರಿ ಅಂತ ಹೇಳಿ ಅವರಿಂದ ಒಬ್ರು ರಘು ಅಂತ ನನಗೆ ಪರಿಚಯ, ಹಳ್ಳಿ ಗ್ರಾಮಸ್ಥ ಕೆಲಸ ಮಾಡಿದ ಪರಿಚಯ ಬರ್ತಾ ಇದ್ದೆ. ಹೇಳ್ತಾ ಎತ್ಕೊಂಡು ಹೋಗ್ತೀನಿ ಒಂದು ನಾನು ಮುಂದೆ ಹಿಂದೆ ಇದ್ದೇನೆ ಆತ. ಹಿಂಗ್ ತಿರುಗ ಇದ್ದಂಗೆ ಏಕೆ ಅವ್ನ ಹಲ್ಲೆ ಮಾಡೋದು, ನಿಂದ ಕೆಟ್ಟೋದಗಳೆಲ್ಲ ಮಾಡಿದ್ರು. ನೀನ್ ಯಾಕೋ ಬರ್ತೀಯ, ನೀವು ಅಂತವನು ಅಂತೆಲ್ಲ ಬೈದ್ರು. ತಿರ್ಗಾ ಇದ್ದೋದ ಬಿಡ್ತಾರೆ ಅವ್ರಿಗೆ ಬೆನ್ನಿ ತಿರುಗಿ ಬಾರ ಹೊಡ್ ಸರ್. ತಿರ್ಗಾ ಆಮೇಲೆ ರಕ್ತ ನಾನ್ ಮಾಡ್ಕೊಂಡೆ ಸರ್ ಹತ್ರ ಇದೆ, ಅದನ್ನ ಬೇಕಂದ್ರೆ ತೋರ್ ಸರ್. ಮಂಜುನಾಥ್, BE ನ್ಯೂಸ್ TV, ಗುಡಿಬಂಡೆ.